ಆಧಾರ್ ಕಾರ್ಡ್ ಫ್ರೀ ಆದ್ಮ್ಯಾಗ ಹೆಣ್ಮಕ್ಳು ಹಿಡಿಯೋದು ಬಚ್ಚಾಗೈತೆ. ನನ್ನ ಹಳೆಯದು ಕಾಣವಲ್ಲ, ಹೇಳ್ದ ಕೇಳ್ದ ಓಡಿ ಹಂಗಂತೂ ಆಗಾಗ ಅನ್ಸಿಲ್ರಿ. ಒಬ್ಬರನ್ನ ಕಂಡ್ರೆ ಒಬ್ರು ಸೇರುವುದಿಲ್ಲ. ಎಲ್ಲಿ ಹೋಗಿರ್ಬೇಕು ಇವರು. ಹೌದು, ನನ್ನ ಮಗಳು ಒಟ್ಟ ನನ್ನ ಮಾತ ಕೇಳವಳ್ಳಲ್ಲ. ಯಾಕೆ ಮಾಡಕತ್ತೈತಿ ಅದು ಹುಡುಗಿ? ಏನ್ ಪ್ರಾಬ್ಲಮ್ ಆಗ್ಯದ ಅನ್ನೋದ ಗೊತ್ತಾಗವಲ್ತ. ಬಟ್ ಏನಾರು ಒಂದು ಮಾಡಿ ಕಂಡು ಹಿಡಿಬೇಕಾಗೈತ್ರಿ. ಯಾವಾಗ ಗಂಟು ಬಿದ್ದಿದ್ದಾಳೆ ಮತ್ತೆ ಮೆಸೇಜ್ನು ಭಾಳ ಮಾಡ್ತಿರ್ತಾಳ, ಫೋನ್ಯಾಗ ಕುಂತಿರ್ತಾಳ. ಸಾಕಾಗೈತಿ ಇಲ್ಲಿ ಅದೋ ಫಿಗರ್ ಬರಕತ್ತದ. ಮಾರಾಯ ನೋಡಕ್ ಮರಗಂಡ ಐತಿ ತೆಳ್ಳಗ ಬೆಳಗ. 20 ವರ್ಷ ಆತ್ ನಾವು ಕಾಲಿನ ಅಡ್ಡಾಡಕತ್ತೀವಿ. ಹೂ ಅಂದ್ರೆ ತಿರ್ಕೊಂಡು ಸೀದಾ ಮನೆಗೆ ಹೋಗಿಲ್ಲ ಮಾಡ್ತದೆ. ಎಷ್ಟು ಬೆಳಗದಾಳ ಇವ್ರ ಹುಡುಗಿ. ಇವ್ರು ಏನ್ ಬೇರೆ ಲವ್ಲಿ ತಿಂದ ಆಡ್ದಾಳ ಏನಿಲ್ಲ. ಮೇಡಮ್ ನಿಮ್ಮ ಹೆಸರು? ಮುದುಡಿ ಯಾರು ಬರಗಟ್ ನಿಂತೇವ ನೀನು? ನನ್ನ ಪ್ರಶ್ನೆಯಾಗ ಪ್ರಿಂಟ್ ಆಗಿದ್ದೈತಿಪ್ಪ ಇದು. ಯಾಕಾರ್ಗೇಡಿ ಏನಿದ್ ನೀನ್ ಬಡ ನಮ್ಮ ಸಿನಿಮಾ ಸಾಹಿತ್ಯ ಕೊಡ್ಸಿದ್ರೆ ಹೆಂಗ್ ಕಾಣ್ತಿದ್ರಪ್ಪ? ಅನ್ನಗಾತ್ ಬಿಡವ. ಅವ ಮಾಡೋದ ಕತ್ತಲ್ದಾಗ ಸಿನಿಮಾ ಮಾಡಕತ್ತಾರ, ಮ್ಯಾಲ ನಿನಗೆ ಇಂಥ ಬಟ್ಟಿ ಕೊಡ್ಸ. ಇದನ್ನ ಹಾಕೊಂಡೆ ಅಂದ್ರೆ ಸಿನಿಮಾದಾಗ ಯಾರಿಗೆ ಏನ್ ಕಾಣ್ತೈತಿ ನೋಡ್ಬೇಕು ಅಂತ ಕುಂತವ್ರಿಗೆ ಕಾಣಿಸುತ್ತೆ ಬಿಡಪ್ಪ. ಇವ್ರಿಗೆ ಮಾಸ್ತರ್ಗಳಿಗೆ ನಮ್ ಸಿನಿಮಾ ಸಾಹಿಬ್ರು ಅವ ಗಿಟ್ಟಿ ಸತ್ಯ ಬೇಡ. ಅವ ನನ್ನ ಹಸಿ ಬೆಂಡಾಗವ. ಏನ್ ಹಸಿ ಬೆಂಡಾಗವ? ಏನ್ ಒಣ ಕಟ್ಟಿ ಇತ್ತುಂಟಾಗ? ಅಯ್ಯೋ ಗಂಡಾಗವ. ಬಾಯಿನಾಗ ಬಡಿತೇನೆ. ಏನ್ ಯಾಕ ಈ ವಿಷಯ ನನ್ನ ಹಳೆಯ ಕಿವಿಗೆ ಬಿತ್ತಂದ್ರೆ ಎದಿ ಬಿಡ್ಕೊಂಡು ಸತ್ತಿಗಿತ್ತಾನ. ಸತ್ತ ಸಾಯ್ತಾನ. ಇದು ಪದ್ಧತಿ ಅಲ್ಲ. ನಮ್ ಸಿನಿಮಾ ಸಾಹಿಬ್ರು ಪಾತ್ರ ತಂಗಿ ತಂಗಿ ನನ್ನ ಮುದ್ದು ತಂಗಿ कैसेट उल्टा हुआ तो उल्टा नहीं, फुल घीच 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 हुआ. ಸಾಹೇಬ್ರ ಅಣ್ಣ ತಂಗಿ ಹಾಡಿದ್ರೆ ಹಾಡಕತ್ತೀರಿ ನೀವು? ನಾನು ನಿನ್ನ ಮುಂದೆ ಅಣ್ಣ ತಂಗಿ ಹಾಡು ಹಾಡಿಲ್ಲ ಅಂದ್ರೆ ನಿಮ್ಮ ಮಾವ ಬಂದು ನನಗೆ ಹಾಡ್ತಾನೆ. ಯಾವ ಹಾಡು? ಹೇಳ ಹಾಡಲ್ಲದು, ಮತ್ತೆ ಅನುಭವಿಸುವ ಹಾಡು. ನನ್ನ ಹಳೆಯನ್ ಹಾಡ ಹಂಗಿರ್ತಾವ. ಗೌಡ್ರೆ ಅನ್ನಿಸ್ತಾ ಇದೆಯಾ? ಚುಮು ಚುಮು ಅನ್ನಿಸ್ತಾ ಇದೆಯಾ? ಗಟ್ಟಿಗೆ ಹಿಡ್ಕೊ, ಇಲ್ಲಾಂದ್ರೆ ಕುದುರೆ ಜಡ್ ಬಂದ ನಿನಗೆ ಸಾಯ್ತೀನಿ. ಗೌಡ್ರೆ ಕೇಳಕ್ಕ ಎಷ್ಟು ಚಂದ ಐತಿದು. ಆದ್ರೆ ಅದ್ರ ಹಿಂದರ ಮುಂದರ ಅಣ್ಣ ಅಂತ ಹಚ್ಚವ್ವ ಚಾನ್ಸೇ ಇಲ್ಲ. ವಾಯ್, ನಾನು ನಿಮ್ಮನ್ನ ಗಂಡ ಅಂತ ತಿಳ್ಕೊಂಡು ಎಷ್ಟೋ ದಿವಸಗಳಾಗೋಯ್ತು. ನೀನು ನನ್ನ ತಂಗಿ ಅಂತ ತಿಳಿಸಿ ಹೇಳಿ 4 ದಿವಸಗಳಾಯ್ತು. ಯಾರು? ನಿಮ್ಮ ಅಳೆಯ ಯಾರಿಗೆ? ನನಗ. ನನ್ನ ಹಳೆಯ ನಿನಗೆ ತಿಳಿಸಿದ್ನ? ಬಾಳ ಕೆಟ್ಟ ತಿಳಿಸಿ ಹೇಳಿದ ಮಗ. ಅಷ್ಟು ಕೆಟ್ಟ ತಿಳಿಸಿ ಹೇಳಿದ್ರು ಊರು ಬಿಟ್ಟಿಲ್ಲ, ಊರು ಬರ್ಗೆಟ್ಟಾರ ಮಗನ. ಹೌದ್ರಿ, ಅವ ಹೇಳಿದ ಮಾತ್ರ ನಾನು ನಿಮಗೆ ತಂಗಿ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ನೀನು ನೆತ್ತಿ ಮ್ಯಾಗ ಕೂತೀನಿ. ಅವ ಬಾಯಿ ತುಂಬ ತಂಗಿ ಅಂತ ನೀ ಯಾಕಾಗುದು? ನೀ ಸುಮ್ಮನೆ ಇದ್ರೆ ನಾ ಒಪ್ಪಿಸ್ತೀನಿ. ಇಟ್ಕೊಂಡು ಗೌಡ್ರಿ ಗೌಡ್ರಿ ನಾನು ನಿಮಗೆ ತಂಗಿನಾ? ಯಾಕೆ ಪಿತ್ರಿಕಲಿ ಮಗ ಅಂದವ ಕರ್ಕೊಂಡ್ ಮೇಲೆ ಸಣ್ಣ ಕಡಿತೀನಿ ಆ ಮಗನ. ಅವ ಸಿದ್ಧ ಹೇಳಿಕೊಟ್ಟಿದ್ದಕ್ಕೆ ಹಂಗಂದೆ. ಇಲ್ಲಿ ಯಾರಿಗೆ ಯಾರು ತಂಗಿ ಇಲ್ಲ, ಯಾರಿಗೆ ಯಾರು ಅಣ್ಣ ಇಲ್ಲ. ಇಲ್ಲಿ ನನಗ ನಾನ, ನಿನಗ ನೀನ. ಕಾಸ್ಕೊಂಡು ಮಾತಾಡ್ತೇನೆ ಗಿಟ್ ನನ್ನ ಮಗ. ಮಗಳಾರ ಬಾಯಿ ತುಂಬ ತಂಗಿ ಅನ್ನೋ ಮತ್ತೀಗ ಮದುವೆ ಹಾಕ್ಯಾಲೆ. ಹಂಗ ನೋಡ್ರಿ ನಾ ಇಲ್ಲೇ ನಿಂದ್ರೆ ಹಾಗಾದ್ರೆ ಮದುವೆ ತಯಾರಿ ಮಾಡಿ ಬರ್ತೀನಿ. ನಮಗ ಹತ್ತೈತಿ, ಈ ಮಗದ ಒಂದು ಕಟ್ಟಿ. ಏನಪ್ಪ? ಮೊದಲು ನನ್ನ ಪಿಕ್ಚರ್ ಆಗ್ಬೇಕು, ಆಮೇಲೆ ಮ್ಯಾರೇಜ್. ದೇಕ್ ಕುದಿದ್ರದಾಗ 9 ಸಲ ಹಳಸ್ತಾನೆ ಇವ್ ನೀವು ಬೇಕಾ? ಹಳಸ್ಲಿ ಕೊಳಿಲಿ ಹೈಕೊಂತ ಹೋಗ್ಲಿ, ನನಗೆ ಇವನ ಬೇಕು. ಹ್ಯಾಂಗ ಫಿಕ್ಸ್ ಆಗಿ ಅಂದಂಗ ಅಮ್ಮ, ನೀನು ಮೊದಲ ಮದುವೆ ಆಗು, ಆಮೇಲೆ ನೀನು ಪಿಕ್ಚರ್ ಮಾಡ್ಕೊ. ಇಲ್ರಿ, ನನಗೆ ನನ್ನ ಶಪಥ ಮುಖ್ಯ. ಮೊದಲು ಪಿಕ್ಚರ್, ಆಮೇಲೆ ಮ್ಯಾರೇಜ್. ಸುಕನ್ಯಾ, ನನ್ನ ಪಿಕ್ಚರ್ ಶೂಟಿಂಗ್ ಈಗ ಒಂದು ಹಳೇ ಮನೆ ಬೇಕಾಗೈತಿ. ಅಂತ ಮನೆ ಹುಡುಕಿ ಕೊಡು ಸುಕನ್ಯಾ. ನೀನು ಹುಡುಕಿ ಕೊಟ್ರೆ ನಾಳೆ ನಾ ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು. ಗೌಡ್ರೆ ಬಹಳ ಟಿಣಿಕ್ಸಿದ್ದು ಹಿಂದ್ಲತ್ತಿ ಹೋಗಿತ್ತಾನ. ಏನ್ ಹುರುಪು? ಈ ಮಗನಿಗೆ ಎಷ್ಟು ರೀ ಅಂದಿ, ಇದ್ರಾಗ ಒಂದು ರೀ ನನ್ನ ಹಳೆಯಾಗಂತಿದ್ದೆ ಅಂದ್ರ ಮುಗುಲಿಗೆ ಕೈ ಹಚ್ತಿದ್ದ. ಹಳೆ ದೇವ್ರು ಬಂದವ
ಬಂದ ಬರೋದು ಬಂದ ಮಗ ಬಾಟ್ಲಿ ಹಿಡ್ಕೊಂಡ್ ಬಂದಿಲ್ಲ. ಯಜಮಾನ್ರ ನಾಳೆ ನಿಮಗೆ ಭೇಟಿ ಒಳಗಿಳಿದು ಮೋಜು ನೋಡ್ಬೇಕು ಅನ್ನೋದು ನಿನ್ನ ಛಲವಾಗಿ ಬಿಡ್ತಾ ತಾಯಿ. ಸಿದ್ದಣ್ಣ ಯಾರವ ಗುದ್ದಣ್ಣ? ಸರಿಯಾಗಿ ಕುಡ್ದು ಬಂದೇನಪ್ಪ ಮಂಡ್ಯಾನ ಮಗನ. ಕುಡ್ದೀನಿ. ನಿನ್ನ ಮಗಳು ಪ್ರೀತಿ ಮಾಡಿ ಕೈ ಕೊಟ್ಟು ಇಸಾ ಕುಡಿದು ಸಾಯಂದು. ಆದ್ರೆ ಈ ತಾಯಿ ನಿಶಾ ಕೊಟ್ಟು ಎಲ್ಲ ಮರೆಯೋ ಮಗನೇ ಅಂದ. ಹೇಳು ಹೇಳು, ನಮ್ಮ ನಿಶಾ ನಿನಗೇನು ಕೊಟ್ಲು? ಅದನ್ನು ಏನ್ ನಿಮ್ಮ ಅಂಕಲಿ ಕೇಳಿ ಪಟಾಕಿ ನಿಮ್ಮ ಅವ್ವ ಇಸ್ಕೊಂಡವ ನಿಮ್ಮ ಅಂಕಲ್ ಅವ್ರನ್ನ ಕೇಳು, ನನ್ನೇನ್ ಕೇಳ್ತಿ? ನನ್ನ ಮಗ ಅವ ನಿಮ್ಮವ್ವ ನಿಶಾನ್ ಸುದ್ದಿ ಮಾತಾಡಿದ್ದ. ಮತ್ತೆ ಯಾರ ಒಂದ್ ಮಾತಾಡ್ತಾನ್ರಿ ಅವ? ಯಾರ ಒಂದಲ್ಲಪ್ಪ, ಈ ಸರಿಯಾಗಿ ಕುಡ್ದಾಗ ಆಗತ್ ನೋಡು. ಓ ಅದು ಅಮಲು ಅಲ್ಲ, ಇದು ನಿಮ್ಮ ಮುಂದು. ಇವತ್ತ ನಿನ್ನ ನನ್ನ ಅಳಿಯ ಅಂತ ಹೇಳಕ ನನಗೆ ನಾಚಿಕೆ ಆಗಕತ್ತೈತಿ. ಸ್ವಾಭಾವಿಕ ಎಲ್ಲ ಹಾಕವು. ಯಾಕ ನಾ ಕುಡ್ದೀನಿ, ಅದಕ್ಕ ಕುಡ್ದಿರ್ಬೇಕು. ಆದ್ರ ಕುಡಕಾನ ಅಲ್ಲ, ಅವ ಕುಡಿಯಂಗಿಲ್ಲ. ಆದ್ರ ಅವನಂತ ಆರಾಮ್ ಕೋರ್ ನನ್ನ ಮಗ ಯಾರಿಲ್ಲ ಅಂದೆ. ಹಂಗೆಲ್ಲ ಅನಬೇಡ ಪಾಪ ಸಾಹೇಬ್ರಿಗೆ. ಮುಂದೇನ್ ತಾಕಾಯ್ತು ಬೇಡ. ಮೋಸ ಮಾಡೋರಿಗಿಂತ ಮೋಸ ಹೋಗವ್ರ ಮೊದಲನೇ ಅಪರಾಧಿ. ನನ್ನ ಮಗಳಿಗೆ ಬಹಳ ತಿಳಿಸಿ ಹೇಳಿದೆ, ನಿನ್ನ ಮದುವೆ ಆಗಂದ್ರೆ ಬಲ್ಲೆ ಅಂತಾಳ. ಅವನ್ನ ಮದುವೆ ಆಗ್ತೇನೆ ಅಂತ ಹಠ ಹಿಡ್ದಾಳು. ಮಾಡಿ ಕೊಡ್ಲಿಲ್ಲ ಅಂದ್ರೆ ಹೇಳ್ದ ಕೇಳ್ದ ಓಡಿ ಹೋಗ್ತಾರ. ಓಡಿ ಹೋದ್ರೆ ನಮ್ಮಿಬ್ಬರು ಮರ್ಯಾದೆ ಹೋಗುತ್ತ. ನನ್ ಯಾಕೆ ಹೋಗತ್ತೆ? ನನಗೆ ಹುಟ್ಟಾಳ. ನಾನು ಹೋದ್ರೆ ನಿಂದು ಹೋಗುದ್ಲ. ಅಜ್ಜಿ ಮಕ್ಕಳು ಮಕ್ಕೊಂಡಿದ್ದಕ್ಕ ಎಲ್ಲಿ ತಂದು ಎಲ್ಲಿ ಹಚ್ಚಿತೀರ? 4 ಮಂದಿಯಾಗ ನಿಂತಾಗ ಸಿದ್ಧ ನೀನು ಸೊಸಿ ಓಡಿಗಳಂದ್ರೆ ಮರ್ಯಾದೆ ಹೋಗುತ್ತಿಲ್ಲ. ಅದಕ್ಕೆ ನಾವಿಬ್ರು ಮುಂದೆ ನಿಂತು ಅವ್ರಿಬ್ರು ಮದುವೆ ಮಾಡಿ ಮುಗಿಸ್ಬಿಡು. ಮಾಡೋಣ. ನಮಸ್ಕಾರಪ್ಪ. ಅಳಿಯನಾಗಿ ಬಂದು ತಮ್ಮನಾಗಿ ನಿಂತಿರುವ ಚಪಾತಿ ಗೌಡ. ಈಕೆ ಇಡ್ಲಿ ವಡ ನಿನ್ನ ಮದುವೆ ಹಾಕೊಳ್ಳಂತ. ನೀವಿಬ್ರು ಮದುವೆ ಆರಾಮ್ ಬೇರ್ರಿ. ಮುಗಿತಲ್ಲಪ್ಪ. ಮುಗಿಸಿದೆಲ್ಲಪ್ಪ. ಪಾಪ ಸಿದ್ದಣ್ಣವ್ರು ಎಷ್ಟು ಒಳ್ಳೆಯವ್ರು ನೋಡ್ರಿ. ಅಯ್ಯೋ, ನಮ್ಮಂತ ಒಳ್ಳೆಯವ್ರಿಗೆ ಒಳ್ಳೆ ಎಣ್ಣೆ ಹಚ್ಚಕ್ಕ ಇರ್ತಿರಲ್ರಿ. ಸಿದ್ದಣ್ಣವ್ರಿ, ನಿಮ್ಮಿಂದ ನನಗೆ ಇನ್ನೊಂದು ಹೆಲ್ಪ್ ಆಗ್ಬೇಕಿತ್ತು. ಇನ್ನೊಂದು ಮಾಡಿ ಚಪಾತಿ ಆಕಳ ಹಾಲು ಕೊಡತ್ತಂತ ರಕ್ತ ಬರೋವರೆಗೂ ಹಿಂಡು ಬೇಡ್ರು. ಇದು ನಿಮಗ ಕೆಚ್ಚಲ ಅದವನ್ರಿ? ಬಚ್ಚಿನ ಮನೆಗೆ ಬಿಚ್ಚಿಟ್ಟು ಬಂದ ನೋಡ್ರಿ. ಭಾವ ಮನೆಯ ಹುಡ್ಕ್ಯಾಡ್ಕೊಡ. ನೀ ಅದು ಮನೆ ಅಲ್ಲ, ಪಿಕ್ಚರ್ ಅವಂದು. ಹುಡುಗಿ ಬಚ್ಚಲ್ದಾಗ, ಹುಡುಗ ಕೆಚ್ಚಲ್ದಾಗ. ಬಚ್ಚಲ ಮಸಡ್ದ ಅದು ಹಂಗಲ್ಲ. ಹುಡುಗಿ ಕತ್ತಲ್ದಾಗ, ಹುಡುಗ ಹಿತ್ತಲ್ದಾಗ. ಪಿಕ್ಚರ್ನ ಹುಡುಗ ಹುಡುಗಿನ ಕೂಡಿಸಿ ಹಿಡಿದ್ಬಿಟ್ಟು ಬೇರೆ ಯಾಕಟ್ಟ ಅಂತ ಅವತ್ತು ತಿಳಿಸ್ಕೊಂಡಿದ್ರ ಇವತ್ತಿದು ನನ್ನ ಕೈ ಬರ್ತಿರ್ಲಿಲ್ಲ. ಸಿದ್ದು, ಈ ಟೈಮ್ ಅನ್ನೋದು ಯಾರಪ್ಪನ ಮನೆ ಸ್ವತ್ತಪ್ಪ? 150 ರೂಪಾಯಿ ಕೊಟ್ಟು ನೋಡಕ್ ಬಂದವ್ರದಪ್ಪ. ಆ ಭಗವಂತ ನಮ್ಮನ್ನ ಹೆಂಗ ನಡೆಸ್ತಾನ ಹಂಗ ನಾವು ನಡಿಬೇಕು. ಚಪ್ಪಲ್ ಹಾಕೊಂಡೇ ನಡಿಬೇಕು. ಇಲ್ಲಂದ್ರೆ ಕಾಲು ಸುಡುತ್ತದೆ, ಬೊಬ್ಬೆ ಬರ್ತದೆ. ಆಮೇಲೆ ಬೇಕು ಅಂತ ಬಂದದ್ದಲ್ಲ, ಕಾಲು ಸುಟ್ಟು ಬಂದದ್ದು ಅನ್ಬೇಕಾಗುತ್ತೆ. ವೇತನ ಮಾಡೋದು ಬಿಡು. ಸೆರೆ ಕುಡಿಯಾಕತ್ತಿದೆ, ಸ್ವಲ್ಪ ನೀರ್ ಹಾಕೊಂಡು ಕುಡಿ. ಸುಕ್ಕ ಕುಡ್ದೆ ಅಂದ್ರ ಕಳ್ಳಿಗೆ ತೂತ್ ಬೀಳ್ತಾವ. ನನ್ನ ವಿದ್ಯುತ್ 9 ತೂತ್ನಾಗ 3 ತೂತ್ ಮುಚ್ಚೆ ಹೋಗಿವೆ. ಇನ್ಯಾರು ಯಾವಾಗ ಮುಚ್ತಾವ ಗೊತ್ತಿಲ್ಲ. ಸುಕನ್ಯಾನ ಇಲ್ಲ ಅಂದ ಮೇಲೆ ಸುಕ್ಕ ಯಾ ಲೆಕ್ಕ? ಅದ್ರಾಗ ನಾ ಕುಡಿಯಕತ್ತಿದ್ ಬೇರ್ನಾಗ ನೀರೇನ್ ನೀ ಮಾಪ್ ಹಾಕೊಂಡ್ ಕುಡಿತಾನ. ಮತ್ತದ್ರ ನೀರ್ ಹಾಕೊಂಡು ಕುಡಿಯುದು ಬ್ರಾಂಡೇಸ್ಕಿ ರಮ್ಮು. ಅಯ್ಯೋ ನಿಮ್ಮ ಹಾಲು ಕುಡಿದು ಪೈಲ್ವಾನ್ ಆಗಂದ್ರೆ ಹೊಲಸತ್ತಿನ ಹಂದಿ ಹಾಕಿನಂತ ನಿನ್ನ ಜನ್ಮಕ್ಕೆ. ಬ್ರಾಂಡಿ ಕುಡಿಯವ ಬ್ರಹ್ಮನ ಮಗ.
ರಮ್ ಕುಡಿಯವ ರಮ್ಯ ಮಗ, ಸರಾಯ್ ಕುಡಿಯವ ಸರಸ್ವತಿ ಮಗ, ಏನೂ ಕುಡಿಲಾರ್ದ ಆ ಶಪಥ ಗೌಡ ಬೇವರ್ಸಿ ನನ್ನ ಮಗ. ಮಾತ್ ಕೇಳಿ ಕುಡಿಬೇಕಾರ ಸುಂದರ ಬಿಡು ಅದೆಲ್ಲ ವ್ಯಕ್ತನ ಮಾಡೋದು ಬಿಡು. ನೋಡಿ ಅಲ್ಲದೆ ಬೋಧನೆ ಹೇಳ್ತಿಯಲ್ಲ ನಿನ್ ಜನ್ಮಕ್ಕೆ ಉದ್ದಾರ ನೀನು. ಇವನೇನು ಜಮೀರ್ ಅಹ್ಮದ್ ಹೇಳ್ದಂಗೆ ಹೇಳುವಾಗ ನಿನ್ ಜನ್ಮಕ್ಕೆ ಹೋಗಿ ಉದ್ದಾರ ಆಗ್ತೀರಿ. ಮಾವ ಇವ್ರು ಬಂದಾರ. ಯಾರು? ನೀವು ಬಿಗ್ ಬಾಸ್ ಮಲ್ಲಮ್ಮ. ಮಲ್ಲಮ್ಮ ಏನಮ್ಮ ಹೇಳ್ತಾಳ? ಶಪಥ ಗೌಡ ಮಕ್ಕಳು ಯಾರು? ಏಯ್ ನಾನೇನ್ ಸಸಿನೋ? ಇವರು ನಮ್ ಸುಕನ್ಯಾ. ನಿಂದೇನು ಸಮಸ್ಯೆ? ಮಾವ ಮನೇನ್ ದುಡ್ಡು ಕಡ ನೀ ಕೇಳಿದ್ರೆ ಮನೆ ಯಾಕಲಿ ಆ ಮನೆಗೊಬ್ಬ ಕಾವು ಇದ್ರು ತರದ ನೀ ಶಾಣೆನ ಮಾವ ಬಂಗಾರ ಹಿಂಗ್ ಮಾಡಿ ಹಣ ಹೋಗ್ತೀನಿ ನಾನು. ಯಾಕ? ಶಾಣೆ ನಮ್ಮ ಮಾವ ಬಂಗಾರ ಗುಂಡಿ ತಿನ್ನಿಸಿದಿ ಸಗಣಿ ಉಂಡಿ. ಇರ್ಲಿ ಬಿಡಮ್ಮ, ಮಾನ್ಸಿಕ್ ಮಾಡ್ಕೋಬೇಡ. ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳ. ಬಿಟ್ಟು ಹೋಗುವಾಗ ಎಲ್ಲಗಳು ಹೇಳೋ ಲಾಸ್ಟ್ ಡೈಲಾಗ್ ಇದರಲ್ಲಿ. ಹೋಗ್ತಾರ ಇದೋ ಸಿರ್ಸಿ ಜಾತ್ರೆಗೆ ಬಂದಾಗ ಒಬ್ಬಾಕಿ ಇದೇ ಡೈಲಾಗ್ ಹೇಳಿ ಬೆಂಗಳೂರು ಬಸ್ ಅಂತ ಹೋಗ್ಬಿಟ್ಟು ಕರೆದೆ ಆದ್ರೂ ಕೇಳಲಿಲ್ಲ. ನನ್ನ ಮದುವೆ ಇದೆ ಕಳು, ಇನ್ವಿಟೇಷನ್ ಕಳಿಸ್ತೀನಿ ಬಂದ್ಬಿಡು ಅಂತ. ನಮಸ್ಕಾರ ಹೋಗಿ ಬಾ ಅಂದೆ. ಗೌಡ್ರಿ ಬನ್ನಿ, ಲೇಟ್ ಆಯ್ತು. ನಾನು ಇಲ್ಲಿ ಗಂಡ ಸತ್ತ ರಂಡಿ ಮುಂದೆ ನಿಂತೀನಿ. ಅಯ್ಯೋ ಗೌಡ್ರಿ ಬನ್ನಿ ಹೋಗೋಣ. ನೀವು ಆಮೇಲೆ ಬರ್ತಾನೆ ನಡಿ ಕೆಲಸ ಐತಿ. ಏನಾಯ್ತು ಕೆಲಸ? ಏನ್ ಏನ್ ಹೇಳ ನನಗ? ಬಾಳ ಎದುರಿಗಿರಪ್ಪ ಇದು. ಲೇ ಬಿಗ್ ಬಾಸ್ ದುರಂತ. ಲೇ ಧ್ರುವಂತ್, ಅವ ಧ್ರುವಂತ, ನೀ ನನ್ನ ಕೈಯಾಗ ದುರಂತ. ಈ ಜನವನ್ನ ಎಲಿಮಿನೇಟ್ ಮಾಡು. ಆಕೆ ಆಲ್ರೆಡಿ ಆಗ್ಯಾಳ. ಈ ಅಶ್ವಿನಿ ಗೌಡನ್ ಯಾರದ ಹೊರಗೆ ಹೋಗಿ ಯಾಕೆ ಅಶ್ವಿನಿ ಅದಿಕ್ಕಿ ಕಾವು ಆಕಿ ಕಾವು ನಾ ಗಿಲ್ಲಿ ಮತ್ತೆ ಇವ ಚಿನ್ನ, ನಿನಗೆ ವಿಡಿಯೋ ಕಾಲ್ ಮಾಡಿ ನಾನೆಲ್ಲ ತಿಳಿಸ್ಕೊಂಡು ಹೋಗ್ಬಾರಮ್ಮ. ಆಕ್ಚುಲಿ ಬಿಸಿಲಲ್ಲಿ ಬಹಳ ಹೊತ್ತು ನಿಂತ್ಕೊಬಿಡಿ ಬನ್ನಿ. Why? ನಿಮ್ದು ಮುಖ ಕಪ್ಪಾಗ್ಬಿಡುತ್ತೆ. ಆಲ್ರೆಡಿ ಆಗಿದೆ. ಬರಲ್ಲ ಬಾ. ಸೌದತ್ತಿ ಲೇ ಲೇ ಚಪಾತಿ ಗೌಡ, ಆಕಿ ನೋಡಿ ನಿನಗೆ ಏನಂತ? ಏನಂದು? ಅಯ್ಯೋ ಗೌಡ್ರಿ, ನೀವು ಬಿಸಿಲಲ್ಲಿ ನಿಲ್ಬೇಡಿಯಪ್ಪ, ನಿಮ್ದು ಕಪ್ಪಾಗುತ್ತೆ. ಮಸೂಡಿ ಒಮ್ಮೆ ನಾನು ನೀ ಬಿಸಿಲಾಗ ನಿಲ್ಬೇಡ, ನಿಂದು ಕಪ್ಪಾಗುತ್ತೆ ಅಂತ. ನನಗೆ ಯಾಕೆ ಅಂದಿಲ್ಲ ಹೇಳು? ಎಲ್ಲಿ ಬೆಳಗೈತಂತ ಅನ್ಬೇಕು. ಇಲ್ಲಿಂದ ಇಲ್ಲಿ ತನ ಎಲ್ಲಿ ನೋಡಿದ್ರು ಕರ್ರಗೈತಿ. ಆದ್ರೂ ಒಂದ್ ಕಡೆ ಬೆಳ್ಳ ಹಲ್ಲು ನಿಲ್ಲು ನಿಲ್ಲು. ನನಗೆ ಶೂಟಿಂಗ್ ಮರಿಬೇಕು. ಹಾ ಕೊಡಿಸ್ರಿ. ನೀ ಕಾಮರಾಜ ಸಾವುಕಾರ ನೋಡಿಯ? ಓ ಅವ್ರು ಪೈಲ್ವಾನ್ರು. ಅವ್ರದ್ದು ಶೂಟಿಂಗ್ ಮನೆ ಐತಿ. ಹಾ. ಅವ್ರ ಮನೆ ನೀ ಬಾಡಿಗೆ ಕೊಡಿಸ್ತೀನಿ, ಶೂಟಿಂಗ್ ಮಾಡು. ಆದ್ರೆ ನೀ ಅಲ್ಲಿ ಬರ್ಬೇಕಾದ್ರೆ ಹಿಂಗ್ ಪ್ಯಾಂಟು ಹಂಗೆ ಹಾಕೊಂಡ್ ಬರ್ಬೇಡ. ಎಲ್ಲ ಬಿಚ್ಚಿ ಬರ್ಲೆ. ಆ ಕರ್ಮ ಯಾರಪ್ಪ ನೋಡೋರು? ನೀನಪ್ಪ. ಕರಿ ಸೀರೆ ಉಟ್ಕೊಂಡು ಹೆಣ್ಣಾಗಿ ಬಾ. ಹೋಗಲೇ ಗಂಡಸರು ಮರ್ಯಾದೆ ತೆಗ್ದಿ. ಯಾರು ಗಂಡಸು? ನಾನು. ನೀ ಗಂಡಸಲ್ಲ, ನೀ ಶಪಥ ಗೌಡ. ಶಪಥ ಗೌಡನೇ ಗಂಡಸು. ಅಂದ್ರೆ ನೀ ಗಂಡಸಲ್ಲ. ನಾನಲ್ಲ. ಶಪಥ ಗೌಡನೇ ನಾನು ಗಂಡಸು. ಹೌದಾ? ಹಾ. ನೀ ಗಂಡಸಾಗಿದ್ರೆ ನಾಳೆ ಅಲ್ಲಿ ಬಾ, ಹೆಂಗಸಾಗೆ ಹೋಗ್ತೀನಿ. ಏ, ಇದು ನೀ ಅಲ್ಲಿ ಬರ್ಬೇಕಾದ್ರೆ ಒಂದು ಟೇಪು ಆಮೇಲೆ ಒಂದು ಹಗ್ಗ ತಗೊಂಬ. ಇವೆಲ್ಲ ಯಾಕೆ ಮಾಡ್ಬೇಕು, ಯಾಕೆ ತರ್ಬೇಕು? ನಿನ್ನ ಕೈಗೆ ಹಗ್ಗ ಕಟ್ಟಿ ಬಾಯಿಗೆ ಟೇಪ್ ಹಚ್ಚಿ ಒಳಗ್ ಕಳಿಸ್ತೀನಿ. ಯಾಕಂದ್ರ ಆ ಮನಿ ಒಳಗ ಅವ್ವ ಅದಾಳ. ಅವ್ವ ಯಾರವ್ವ? ನಿಮ್ಮ ಅವ್ವ ಬೀಳಿಗೆ ಕಮಲವ್ವ. ಅವ್ವ ಅಂದ್ರೆ ಗ್ರಾಮ ದೇವತೆ. ಓ ದೇವರು. ಅವ್ವ ನಿನ್ ನೋಡಿ ಮತ್ತೆ ನೀ ಅವ್ವನ್ ನೋಡಿ ಬಾಯಿ ತೆಗದ ಅಂತ ಮಾಡಿದ ಅವ್ವ ಬಂದು ನಿನ್ ನಾಲಿಗೆ ಮೇಲೆ ಓಂ ಅಂತ ಬರ್ಬಿಟ್ರೆ ಆಗ ನೀ ಶಾಣೆ ಆಗ್ಬಿಡ್ತಿ. ಈಗಿದ್ದ ಶಾಣೆತನನೇ ಹಿಡಿಯೋದು ಆಗೋದು ನಮಗೆ. ಬಟ್ ಇದಕ್ಕಿಂತ ಶಾಣೆತನ ಆದಂದ್ರ ಅದಕ್ಕೆ ಹಗ್ಗ ಟೇಪ್ ತಂದ್ಬಿಡು. ನಾಳೆ ನಿಂದ ರಣಹಳ್ಳಿಗೆ ಜಾತ್ರೆ ಆಕತಿ. ಇದೇನ್ರಿ ಇದು ರಣಹಳ್ಳಿಗೆ ಜಾತ್ರೆ? ನಿನ್ ಪಿಕ್ಚರ್ಗೆ ಮ್ಯೂಸಿಕ್. ಓ ಹಿನ್ನೆಲೆ ಸಂಗೀತ. ಅರ್ಜುನ್ ಜ್ವಾಯ. ಅರ್ಜುನ್ ಜ್ವಾಯ. ಅರ್ಜುನ್ ಜನ್ಯ. ಹಳಬರ್ಕರ್
ದರ್ಶನ ಅವ್ರು ಯಾರು? ಅಮಾಸಿ ಲೇಖ ಹಂಸಲೇಖ. ಹಾಡಾಡಕ್ ಬಾಂಬೆದವನ್ ಕರ್ಸು. ಅವ್ರು ಯಾರು? ಸೋನಮ್ಮನ ಮಂಗಣ್ಣ ನಿಂಗಮ್ಮ. ಸೋನಮ್ಮನ ಮಂಗಣ್ಣ ನಿಂಗಮ್ಮ. ಓ, ಸೋನು ನಿಗಮ್. 3 ಮಂದಿನ ಕರೆಸ್ಬಿಡೋಣ. ನಿನ್ನ ಪಿಕ್ಚರ್ ಹೊಲ ಸೇವಿಸ್ಬಿಡ. ಚೆಕ್ ಮಾಡೋಣ. ಹೋಗ್ ಬರ್ಲಿ. ಟಾಟಾ. ಹಂಗ ಹೋಗಿದ್ರೆ ಬಿಡ್ತಿದ್ ನೀವನ್ನ. ಚಸ್ಮಾ ಹಾಕೊಂಡು ತಲೆ ಹಾಕ್ ಮಾಡಿದ. ನಾಳೆ ನಮ್ಮ ಊರಣ್ಣೆ ಶಪಥಗೌಡನ್ ಬಿಡಲ್ಲ. ಶಪಥಗೌಡ ನಾಳೆ ಗೊತ್ತಾಕತ್ ನಿನಗೆ ಸೀರೆ ಉಟ್ಕೊಂಬ. ಯಾರು ಹಿತ್ತಲ್ದಾಗಿರ್ತಾರ ಯಾರು ಕತ್ತಲ್ದಾಗಿರ್ತಾರ ನಾಳೆ ತೋರಿಸ್ತೀನಿ ನಿನಗೆ. ಕೈಯಾಗ ಬಾಟ್ಲಿ ಹಿಡ್ಕೊಂಬಂದ್ ಕೂಡ ಕುಡ್ದಿನ ಅಂತ ಹೇಳಿದಾರೆ ಇವರು. ಒಂದು ಹುಡುಗಿಯ ಸಲುವಾಗಿ ನಾ ಕುಡಿದು ಕಲಿತೀನಿ. ನಾ ರೈತ, ನಾ ಮನಸ್ಸು ಮಾಡಿದ್ರಿಕೆ ಯಾಕ ಇವ್ರವ್ನ ಅಂತಕ್ಕಿಂತ ಮದುವೆ ಆಗ್ಬೋದು. ಹುಡುಗಿ ಕೈ ಕೊಟ್ಟಂತ ಯಾವ ಹುಡುಗರು ಕುಡಿಯೋದು ಕಲಿಬೇಡ್ರಿ, ಆತ್ಮಹತ್ಯೆ ಮಾಡ್ಕೋಬೇಡ್ರಿ. ಆ ಹುಡುಗಿ ಹೆಸರ ಮೇಲೆ ಒಂದು ಗಿಡ ಹಚ್ಚಿರಿ. ಆ ಹುಡುಗಿ ನಮಗೆ ನೆರಳಾಗಿಲ್ಲ ಅಂದ್ರು ಕಡಿಕ ಗಿಡ 4 ಮಂದಿಗೆ ನೆರಳಾಕತ್ರಿಪ್ಪ. ನೆರಳಾಕತ್ರಿ ಹುಡುಗಿರಂದ್ರೆ ಡೇಂಜರ್. ಅಂದು ಆ ದಿನ ಅಂದು ಈ ದಿನ